ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಮ್ಮ ತಾಯಿನ ಬೆಂಗಳೂರಿಂದ ಅಯೋಧ್ಯೆಗೆ ಕರ್ಕೊಂಡು ಇವತ್ತು ಮೂರುವರೆ ದಿನ ಆಗಿದೆ. ನಾವು ದೇವರ ಸಹಾಯದಿಂದ ಸುರಕ್ಷಿತವಾಗಿ ಅಯೋಧ್ಯೆ ರಾಮ ಮಂದಿರನ ಪ್ರವೇಶ ಮಾಡ್ತೀವಿ. ಹಾಗೆ ರಾಮ ಮಂದಿರಕ್ಕೆ ಹೋಗೋಕ್ಕೂ ಮೊದಲು ನಾವು ಅಲ್ಲಿ ರೂಮ್ ಮಾಡಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ರೆಡಿಯಾಗಿ ಬರ್ತೀವಿ. ಹಾಗೆ ಬರಬೇಕಾದ್ರೆ ನೀವು ನೋಡ್ಬೋದು, ಇಲ್ಲಿ ತುಂಬ ಟೈಟ್ ಸೆಕ್ಯೂರಿಟಿ ಇದೆ. ಅವರ ಒಂದು ಸಹಾಯನ ಪಡ್ಕೊಂಡು ಹೇಗೆ ಹೋಗಬೇಕು, ಯಾವ ಕಡೆ ಹೋಗ್ಬೇಕಂತ ನಾವು ಅಲ್ಲಿ ಅವರ ಒಂದು ಆದೇಶದ ಮೇರೆಗೆ ನಾವು ಅದೇ ದಿಕ್ಕನ್ನು ಪಾಲಿಸ್ತೀವಿ. ಹಾಗೆ ಹೋಗ್ತಿರ್ಬೇಕಾದ್ರೆ ನೀವು ನೋಡ್ಬೋದು, ನಮ್ಮ ಸಾಧು ಸಂತರು ಈ ಶಂಖನಾದನ ನೀವು ಕೇಳಿಸ್ಕೊಳ್ಬೋದು. ಹಾಗೆ ನಮ್ಮ ಸಾಧು ಸಂತರು ಅನೇಕ ಜನರು ಇಲ್ಲಿ ರಾಮ ಮಂದಿರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅಸಂಖ್ಯಾತ ಜನರು ಬಂದು ಹೋಗ್ತಾ ಇದ್ದಾರೆ. ಹಾಗೆ ನಮ್ಮ ಅಮ್ಮನ ನಾನು ಕರ್ಕೊಂಡು ಆ ಸೆಕ್ಯೂರಿಟಿಗಳು ಹೇಳಿದ ದಾರಿಯ ಮುಖಾಂತರವಾಗಿ ನಾವು ರಾಮ ಮಂದಿರದ ಮುಖ್ಯ ದ್ವಾರನ ನಾವು ಪ್ರವೇಶಿಸ್ತೀವಿ. ನೀವು ನೋಡ್ಬೋದು, ಇದು ಅತಿ ತುಂಬ ಟೈಟ್ ಸೆಕ್ಯೂರಿಟಿ ಇರುವ ಕಾರಣ ಯಾರೇ ಆಗಲಿ ನಮ್ಮ ಒಂದು ಮೆಕ್ಯಾನಿಕಲ್ ಡಿವೈಸ್ಗಳಾಗಿರ್ಬೋದು, ಯಾವುದೇ ಮೆಟಲ್ ವಸ್ತುಗಳಾಗಿರ್ಬೋದು, ಪರ್ಸು, ವಾಚು, ಮೊಬೈಲು ಯಾವುದೂ ಅಲೋ ಇಲ್ಲ. ಇಲ್ಲಿ ನಾವು ಆ ವಸ್ತುಗಳನ್ನೆಲ್ಲ ಇಲ್ಲಿ ಸಂಗ್ರಹಿಸ್ಬಿಟ್ಟು ನಾವು ಅಲ್ಲಿಂದ ಒಂದು ರಸೀದಿ ಪಡ್ಕೊಂಡು ಒಳಗಡೆ ಹೋಗಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, ತುಂಬ ಸೆಕ್ಯೂರಿಟಿ ಟೈಟ್ ಇದ್ದು, ಸೊ ಅಲ್ಲೇ ಅವರುಗಳು ಬರುವಂಥ ಪ್ರಯಾಣಿಕರಿಗೆ ಎಲ್ರಿಗೂ ಗೈಡ್ ಮಾಡ್ತಾರೆ, ಸಹಾಯ ಮಾಡ್ತಾರೆ, ದಾರಿ ಯಾವ ರೀತಿ ಹಾದು ಹೋಗ್ಬೇಕಂತ ತೋರಿಸ್ತಾರೆ. ನೀವು ನೋಡ್ಬೋದು, ನಮ್ಮ ಧರ್ಮದ ಸಂಕೇತವಾಗಿರುವಂಥ ಅನೇಕ ಸಂತ ಸಾಧುಗಳು ಎಲ್ಲರೂ ಅಸಂಖ್ಯಾತ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಹಾಗೆ ಹೋಗ್ತಾ ಇದ್ದಾರೆ, ಬಂದು ದರ್ಶನ ಪಡ್ಕೊಂಡು ಹಾಗೆ ಮತ್ತೆ ಮರಳಿ ಹೋಗ್ತಾ ಇದ್ದಾರೆ. ಸೊ ತುಂಬ ಅಸಂಖ್ಯಾತ ಜನರು ಭೇಟಿ ನೀಡ್ತಾ ಇದ್ದಾರೆ. ಅಷ್ಟೇ ರೀತಿಯಾಗಿರುವಂತಹ ಸೆಕ್ಯೂರಿಟಿಗಳಾಗಿರ್ಬೋದು, ಆರ್ಮಿಯವರಾಗಿರ್ಬೋದು, ಎಲ್ಲ ಆಫೀಸರ್ಸು ತುಂಬ ಚೆನ್ನಾಗಿ ಗೈಡ್ ಮಾಡಿ ಅವ್ರಿಗೆ ಎಲ್ಲನೂ ಪ್ರತಿಯೊಂದು ವಿಷಯನೂ ಹೇಳಿ ಹೇಗೆ ಸಾಗಬೇಕು, ಅದರ ವಿಶೇಷತೆಗಳೇನು, ಹಾಗೂ ಅಲ್ಲಿ ರಾಮ ಮಂದಿರದ ಒಳಗಡೆ ಹೋಗೋದಕ್ಕೆ ಯಾವ ವಸ್ತುಗಳು ತೊಗೊಂಡೋಗ್ಬೇಕು, ಯಾವ ವಸ್ತುಗಳು ತೊಗೊಂಡೋಗ್ಬಾರ್ದು, ಪ್ರತಿಯೊಂದನ್ನು ನೀವು ಯಾರೇ ನೀತಿ ಕೇಳಿದ್ರೂ ತುಂಬ ಸಂಕ್ಷಿಪ್ತವಾಗಿ ಹೆಲ್ಪ್ ಮಾಡ್ತಾರೆ. ಹಾಗೂ ನಾನು ಅಮ್ಮ ಸ್ವಲ್ಪ ಹೊತ್ತು ಮರದ ಕೆಳಗಡೆ ವಿಶ್ರಾಂತಿ ತಗೊಂಡು, ನೀವು ನೋಡ್ಬೋದು, ರಾಮ ಮಂದಿರನ ನಾವು ದರ್ಶನ ಮಾಡ್ಕೊಂಡು ಬಾಲರಾಮ ಅವರ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತೀವಿ. ನಮ್ಮ ಒಂದೇ ಒಂದು ಆಸೆ ಇದ್ದಿದ್ದು, ಈ ಜರ್ನಿ ಮುಖಾಂತರ ದೇವರು ಅದನ್ನು ತುಂಬ ನೆರವೇರಿಸಿರೋ ಕಾರಣ ದೇವ್ರ ಸಹಾಯದಿಂದ ಇವತ್ತು ಈ ಘಟ್ಟ ತಲುಪಿದ್ದೀವಿ. ಹಾಗೂ ನಮಗೆ ಹೀಗೆ ನಮ್ಮ ಒಂದು ಪ್ರಯಾಣ ಸುಖಕರವಾಗಿ ದೇವರು ನಡೆಸ್ಕೊಂಡು ಬಂದಿದ್ದು, ಆಮೇಲೆ ನಮ್ಮ ಅದೆಷ್ಟೋ ದಿನದ ಕನಸುಗಳು ನನಸಾಗಿದೆ. ಹಾಗೆ ಇನ್ನೊಂದು ವಿಷಯ ಹೇಳೋಕ್ಕೆ ನಾನು ನೆನೆಸ್ಕೊಳ್ತೀನಿ, ಅಲ್ಲಿದ್ದಂತಹ CRPF ಅವರು ಆಫೀಸರ್ಸು ಅಲ್ಲಿ ಭಾವಚಿತ್ರ ತೆಗೆಯಂಗೆ ಇಲ್ಲ ಅಂದ್ರೂ ಅಮ್ಮನಿಗೆ ಬೆಂಗಳೂರಿಂದ ಕರ್ಕೊಂಡು ಬಂದಿದ್ದೀರ ಅಂತ ಅವರು ಭಾವಚಿತ್ರ ತೆಗೆಯೋಕ್ಕೆ ಸಹಾಯ ಮಾಡಿದ್ರು. ಅವರೇನೆ ಅವ್ರ ಫೋನಲ್ಲಿ ಭಾವಚಿತ್ರ ಹಿಡಿದು ನಮಗೆ ಕೊಟ್ಟಿದ್ದ ಕಾರಣ ನಮಗೆ ತುಂಬ ಖುಷಿ ಆಯಿತು. ಅದೊಂದು ನೆನಪನ್ನ ಜೀವನ ಪರ್ಯಂತ ಆ ಒಂದು ನೆನಪು ನಮಗೆ ಅಜರಾಮರವಾಗಿ ಉಳಿಯುತ್ತೆ. ದೇವರಿಗೆ ನಾವು ಧನ್ಯವಾದ ಹೇಳ್ತೀವಿ.